ಕುಮಾರ್ ಅವರೇ, ಈ ಪ್ರಮಾಣದ ಆಕ್ರೋಶ ನೋಡಿದ್ಮೇಲೂ ಕೂಡ ನಮ್ಗೆಲ್ಲ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ಕಾಣಿಸ್ತದೆ. ಇಲ್ಲ ಅಂತೀರಾ ಬಿಜೆಪಿ ಅವರು ಈಗಲೂ ಕೂಡ? ಮೇಡಮ್, ಸಮಸ್ಯೆ ಇರೋದನ್ನ ಸರ್ಕಾರನೂ ಒಪ್ಕೊಂಡಿದೆ. ಅದಕ್ಕೆ ಯಾವ ರೀತಿಯಾದಂಥ ಆ್ಯಕ್ಷನ್ಸ್ ತೊಗೋಬೇಕಾಗಿರೋವಂಥದ್ದು, ನೀಟ್ ಎಕ್ಸಾಮ್ ಬಗ್ಗೆ ತಾವು ಕೇಳ್ತಾ ಇರೋವಂಥದ್ದು, ಅದಕ್ಕೆ ಆ್ಯಕ್ಷನ್ಸ್ ತೊಗೊಂಡಂಥದ್ದು, CBI ಎನ್ಕ್ವೈರಿ ಆಗಿರೋವಂಥದ್ದು, ಯಾರದ ಕಾರಣಕರ್ತರಾಗಿದ್ದಾರೋ ಅವರನ್ನು ಬಂಧಿಸಿರುವಂಥದ್ದು, ಮರುಪರೀಕ್ಷೆ ಯಶಸ್ವಿಯಾಗಿ ಮಾಡಿರುವಂಥದ್ದು ಇದನ್ನು ಕಾಣಿಸ್ತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಮಾಡಿ ಆ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಯಾರ್ಯಾರ ಜೊತೆಲಿ ಇದ್ದಾರೆ ಅನ್ನೋದನ್ನು ಕಾಣಿಸ್ತಾ ಇದೆ. ಅದನ್ನು ತಾವು ಸ್ವಲ್ಪ ಹೇಳ್ಬೇಕಾಗತ್ತೆ, ಯಾರ್ಯಾರ ಜೊತೆಲಿ ಇದ್ದಾರೆ ಸರ್. ಆ ಪ್ರತಿಭಟನೆ ಬೇರೆಯವ್ರು ಬೆಂಬಲ ಕೊಡ್ಲೇಬಾರದಾ ಸರ್? ಇವಾಗ ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿ ಅಲ್ಲಪ್ಪ, ನಾನು ಬೆಂಬಲ ಕೊಡಬಾರ್ದು ಅವ್ರಿಗೆ, ನಾನು ನಿಂತ್ಕೋಬಾರ್ದು. ನೀವು ಖಂಡಿತವಾಗ್ಲೂ ಹೇಳ್ತಾರೆ ಬೆಂಬಲ ಕೊಡಿ ಸರ್, ನೀವು ಖಂಡಿತವಾಗ್ಲೂ ಬೆಂಬಲ ಕೊಡಿ ಸರ್. ಅದ್ರಲ್ಲಿ ಏನು ಆಕ್ಷೇಪವಿಲ್ಲ, ಶಾಂತಿಯುತವಾಗಿ ನಡಿ ಸರ್. ಒಂದ್ ನಿಮಿಷ ಸರ್ ಮೇಡಮ್, ನಾನು ಮಾತಾಡ್ತೀನಿ, ತಾವು ಆಮೇಲೆ ಮಾತಾಡಿ. ಅದಲ್ಲಿ ನನಗೆ ಪ್ರಶ್ನೆ ಕೇಳಿದ್ದೀರಾ, ಇಟ್ನಾಳ ಅವ್ರನ್ನ ಕೇಳಿದ್ರೆ ಅವ್ರ ಉತ್ತರ ಕೊಡ್ಲಿ, ನನ್ನ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಸರ್. ಪ್ರಶ್ನೆ ಬೆಂಬಲ ಕೊಡುವಂಥದ್ದಲ್ಲ ಸರ್, ಪ್ರಶ್ನೆ ಶಾಂತಿಯುತವಾಗಿ ನಡೆಯುವಂಥ ಯಾವುದೇ ಒಂದು ಸರ್ಕಾರ ಇರಬೇಕಾದಾಗಲೂ ಕೂಡ ಪ್ರತಿಭಟನೆ ಆಗ್ಬೋದು, ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋ ಹಕ್ಕು ಒಬ್ಬ ನಾಗರಿಕರಿಗಿದೆ, ದೇಶದ ಪ್ರಜೆಗಿದೆ. ನಾ ಹೇಳ್ತಾ ಇರುವಂಥದ್ದು ನಿಮ್ಮ ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದು? ನೀಟ್ ಸಂಬಂಧಪಟ್ಟ ಪ್ರಶ್ನೆ ಡೆಫಿನೆಟ್ ಆಗೋದಲ್ಲಿ ತಾವು ಇದು ಮಾಡ್ತಾ ಇರುವಂಥದ್ದು. ಆದರೆ ಅಲ್ಲಿ ಬರುವಂಥ, ಅಲ್ಲಿ ಸೇರುವಂಥ ವ್ಯಕ್ತಿಗಳು ಹೇಳುವಂತ ವಿಷಯಗಳು ಯಾವುದು ಸರ್? ಅಲ್ಲಿ ಅದ್ರ ಬಗ್ಗೆ ತಾವು ಮಾತಾಡೋದೇ ಇಲ್ಲ. ಅಲ್ಲಿ ಸೈಲೆಂಟ್ ಆಗ್ಬಿಡ್ತೀರಾ ಒಂದು ನಿಮಿಷ, ಅದ್ರ ಬಗ್ಗೆ ತಾವು ಸೈಲೆಂಟ್ ಆಗ್ಬಿಟ್ಟು ಒಂದು ನಿಮಿಷ ಸೈಲೆಂಟ್ ಆಗ್ಬಿಡ್ತೀರಾ. ಯಾವ ವ್ಯಕ್ತಿ ಒಂದು ವೋಟರ್ ಕಾರ್ಡ್ನ 4 ರಾಜ್ಯದಲ್ಲಿ ಇರ್ತಿತ್ತೋ ಅವ್ನು ಜೈ ಸಂವಿಧಾನ ಅಂತಾನೆ. ಪ್ರಕಾರ ಸರ್ ಒಂದು ನಿಮಿಷ, ಅಂದ್ರೆ ನೀವು ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಮಾತಾಡಕ್ ಹೋಗಿದ್ದೀರಾ, ಇಲ್ಲ ಜೈ ಶ್ರೀಮಲ್ಲ ಜೈ ಸಂವಿಧಾನ ಅಂತ ಹೇಳುವಂತ ವ್ಯಕ್ತಿ, ಸಂವಿಧಾನದ ಬಗ್ಗೆ ಹೇಳೋ ವ್ಯಕ್ತಿ. ಒಂದು ನಿಮಿಷ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. 4 ರಾಜ್ಯದಲ್ಲಿ ವೋಟರ್ ID ತಗೊಂಡು ಕೋರ್ಟ್ ನಲ್ಲಿ ಚೀಮಾರಿ ಹಾಕಿಸ್ಕೊಂಡು ಅದಕ್ಕೆ ದಂಡ ವಹಿಸ್ಕೊಂಡು ಆ ವ್ಯಕ್ತಿ ಅಲ್ಲೋಗಿದಲ್ಲ. ನೀವ್ ಹೇಳ್ತಾ ಇದ್ರಲ್ಲ ವ್ಯಕ್ತಿ ಬೆಂಬಲ ಕೊಡಬಾರ್ದು ಅಂತ ಹೇಳ್ತಿರಲ್ಲ, ಬೆಂಬಲ ಕೊಡಬಾರ್ದು ಅಂತ ನಾವು ವ್ಯಕ್ತಿ ಕೊಡಬೇಕು, ಆದ್ರೆ ಅವರು ರೈಸ್ ಮಾಡಿದ ವಿಷಯ ಯಾವುದು? ಅವ್ರು ರೈಸ್ ಮಾಡಿದ ವಿಷಯ ಯಾವುದು ಸರ್? ಇದನ್ನ ಯಾಕೆ ಮರೆ ಮಾಡಿಸ್ತೀರಾ? ಒಂದೇ ನಿಮಿಷ. ಜೈ ಶ್ರೀರಾಮ್ ಅನ್ಬೇಡ ಅಂತ ಪ್ರಕಾಶ್ ರಾಜ್ ಹೇಳಿದ್ದು. ಜೈ ಶ್ರೀರಾಮ್ ಅನ್ನೋದು ಕಾನೂನಾತ್ಮಕ ವಿಚಾರ, ಅದಕ್ಕೆ ಕಾನೂನು ಬಾಹಿರವ. ಆ ವಿಚಾರ ಯಾಕೆ ಬಂತಲ್ಲಿ? ಅರೆ ಸಂಬಂಧ ನಿಮ್ಮ ವಿಚಾರ ಸಮಸ್ಯೆಯನ್ನು ಅಡ್ರೆಸ್ ಮಾಡಿ. ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ, ಜೈ ಶ್ರೀರಾಮ್ ಅನ್ಬೇಡಿ ಅಂತ, ಸೀತಾ ನೀತ ಗಂಡ ಎಲ್ಲವೂ ಬಂದೋಯ್ತು. ಅಂದು ಮಾತ್ರಕ್ಕೆ ದೊಡ್ಡ ವಿಚಾರ ನೀಟ್ ಎಕ್ಸಾಮಿಗೆ ಹೊಣೆಗಾರಿಕೆ ಹೊತ್ಕೊಳ್ಳಿ ಅನ್ನೋದಕ್ಕೆ ಬೆಲೆ ಇಲ್ವಾ? ಮೇಡಮ್, ಅಕೌಂಟಬಿಲಿಟಿ ಡೆಫಿನೆಟ್ ಆಗಿ ಆಗ್ಬೇಕಾಗತ್ತೆ. ಆದರೆ ನಾ ಹೇಳ್ತಾ ಇರುವಂತದ್ದು ನೇಪಾಲ್ ಜೈಸಾ ಕರ್ದಂಗೆ ಉಕಾಡ್ದಂಗೆ ಸಂಸತ್ಕೋ, ಇದನ್ನ ನೀವು ಮರೆ ಮಚ್ಚಿಬಿಡ್ತಿರಲ್ಲ. ನಾ ಹೇಳ್ತಾ ಇರುವಂತದ್ದು ವಿಷಯ ನೀಟ್ದು ಹೌದು, ವಿಷಯ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಹೌದು. ಆದರೆ ಇಲ್ಲಿ ಸಿರ್ಫ್ ಅಲ್ಲಾ ಕಾ ನಾಮ್ ರಹೇಗಾ ಅದ್ಯಾಕೆ ಬಂತು? ಈ ಒಂದು ವಾಕ್ಯ 1979 ಪಾಕಿಸ್ತಾನದಲ್ಲಿ ಯಾರೋ ಒಬ್ಬ ಬಂದಂತ ಒಂದು ಪದ್ಯ ಇಲ್ಲಿ ಯಾಕೆ ಬರುತ್ತೆ? ಅಲ್ಲಿ ಅಲ್ಲಾ ಕಾ ನಾಮ್ ರಹೇಗಾ ಅಂತ ಇದನ್ನ ಸೀದವಾಗಿ ಮರ್ಚಿ ಬಿಡ್ತೀರಾ. ಆಮೇಲೆ ಇದು ಸರ್, ಮೊನ್ನೆ ಉದ್ಘಾಟನೆ ಆದಂತ ಹೈಡ್ರೋಜನ್ ಟ್ರೈನ್ ಅದ್ರ ಮೇಲೆ ಕಲ್ಲೆಸಿತಾರೆ. ದೇಶದ ಅಭಿವೃದ್ಧಿಗೋಸ್ಕರ ಇದ್ ಮಾಡಿದಂತ ಟ್ರೈನ್ ಅದ್ರ ಮೇಲೆ ಅದನ್ನು ಮರೆ ಮಾಚ್ಬಿಡ್ತೀರಾ ತಾವು. ನಾವ್ ಹೇಳ್ತಾ ಇರುವಂತದ್ದು ಮೋದಿ ಅಂದಾಗ ಚೆನ್ನಾಗಿತ್ತು ನಿಮ್ಗೆ, ನಮಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂದಾಗ ಅವರು ಕೆಟ್ಟದಾಗ ಕಾಣಿಸ್ತಾರ. ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿದಂತ ಇದ್ಯಾವ ವಿಚಾರಣೆ ಅಲ್ಲ. ನೀವು ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೈತಿಕ ಹೊಣೆಗಾರಿಕೆ ತಗೊಂಡು ನಿಮ್ಮ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಬಿಟ್ರೆ ಆಮೇಲೆ ಇದೆಲ್ಲ ಮಾತಾಡಿ. ನೀವು ಎಲ್ಲ ರಾಮ ಅಲ್ಲ ಎಲ್ಲ ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿ. ಅದಾಗ್ಲಿ ಸರ್. ಅದೇ ರೀತಿನೇ ತಾವು ಇದು ಹೇಳ್ತಾ ಇದ್ದೀರಲ್ಲ, 2004 ಇಂದ 2014 ವರೆಗೂ ಎಷ್ಟು ಪೇಪರ್ ಲೀಕ್ ಆಯ್ತು ಅಂತ ನಾನು ಅಡ್ರೆಸ್ ಕೊಡ್ತೀನಿ. ಅವಾಗ ಯಾರ ಅಕೌಂಟಬಿಲಿಟಿ ಪ್ರಶ್ನೆ ಮಾಡಿದ್ರು ತಾವು? ಯಾರ ಅಕೌಂಟಬಿಲಿಟಿ? ಯಾವ ರಾಜೀನಾಮೆ ಕೊಡ್ಸಿದ್ದೀರಾ? ನಾನು ಉದಾಹರಣೆ ಕೊಡ್ಲಾ? ಲಿಸ್ಟ್ ಕೊಡ್ತೀನಿ. ನಾನು ಹೇಳ್ತೀನಿ ಕೇಳ್ರಿ. 2008ಕ್ಕೆ 22 ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಮುಂಬೈಯಲ್ಲಿ. ಅಟ್ಯಾಕ್ ಆದಾಗ ಶಿವರಾಜ್ ಪಾಟೀಲ್, ಈ ದೇಶದ ವಿದೇಶಾಂಗ ಸಚಿವರು, ಅವರು ದಿನಕ್ಕೆ 4 ಬಾರಿ ಕೋರ್ಟ್ ಅನ್ನ ಬದಲಾಯಿಸಿದ್ರು ಅಂತ ನಾವು ಪ್ರಶ್ನೆ ಕೇಳಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಅವರು ನೈತಿಕ ಹೊಣೆಗಾರಿಕೆ ಕೊಟ್ಟರು. ಪ್ರತಿಪಕ್ಷವಾಗಿ ನಾವು ಕೇಳಿದ್ವಿ. ಯಾಕೆ ಬಾಲಿವುಡ್ ನಿಮ್ಮ ನೈತಿಕ ಹೊಣೆಗಾರಿಕೆ ಏನು? ನಿಮ್ಮ ನೈತಿಕ ಹೊಣೆಗಾರಿಕೆ ಏನು ಅಂತ ನಾವು ಕೇಳಿದಂತದ್ದು. ನಿಮ್ ಜೊತೆಗಲ್ಲ ನಾವು ಕೇಳಿದಂತದ್ದು. ಕುಮಾರ್ ಅವರೇ, ಅಲ್ಲಿ ಬೀದಿಗಿಳಿದಿರೋದು ಯುವಕರು. ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಡಿ, ಹೊಣೆಗಾರಿಕೆ ಒತ್ಕೊಳ್ಳಿ. ಅಲ್ಲೂ ಲೆಫ್ಟ್ ರೈಟ್ ಅಂತ ಹುಡ್ಕೋ ಈ ಕೆಟ್ಟ ಮನಸ್ಥಿತಿ ಯಾಕೆ ಬರ್ತಾ ಇದೆ ಬಿಜೆಪಿಯನ್ನ ಮೆಚ್ಕೊಂಡಿದ್ರು?
ಬಟ್ ಅದನ್ನ ಕಳ್ಕೊತಾ ಇದೀರಿ ಅಂತ ಅನ್ನಿಸ್ತಾ ಇಲ್ವಾ? ಮೇಡಮ್ ಜನ ಅವತ್ತು ಮೆಚ್ಕೊಂಡಿದ್ದಾರೆ, ಇವತ್ತು ಮೆಚ್ಕೊಂಡಿದ್ದಾರೆ, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಮೇಡಮ್. ಅಲ್ಲಿ ನಾ ಹೇಳ್ತಾ ಇರುವಂತದ್ದು ಈ ಒಂದು ಹೋರಾಟದಲ್ಲಿ ಸೇರಿದಂತ ಜನ ಯಾವುದು, ಸೇರಿದಂತ ಆಡಿದಂತ ಮಾತುಗಳು ಯಾವುದು, ಅದ್ರ ಬಗ್ಗೆ ನೀವು ಯಾವ್ದು ನಿನ್ನೆ ಬೀದಿಯಲ್ಲಿ ಹೋರಾಟ ಮಾಡಿದ್ರಲ್ಲ ಅವರೆಲ್ಲ ಯಾರ ಕಡೆಯವ್ರು ಹೇಳಿ? ನೀವ್ ಹೇಳ್ಬೇಕು ಮೇಡಮ್. ಅಲ್ಲಿ ನಾನ್ ನೋಡಿದಂತ ಹಲವಾರು ದೃಶ್ಯಗಳಲ್ಲಿ ವಿದ್ಯಾರ್ಥಿಗಳು ಬಂದು ನಾವು ಇದನ್ನ ನೀಟ್ ಇದ್ರ ಬಗ್ಗೆ ವಿರುದ್ಧ ಬಗ್ಗೆ ಮಾತಾಡಕಂತ ಬಂದಿದಂತ ನಾವು ತಿಳ್ಕೊಂಡ್ವಿ. ಆದರೆ ಇಲ್ಲಿ ನಡೆಯುವಂತ ಆಡುವಂತ ಮಾತುಗಳು ಬೇರೆ ಬೇರೆ ಯಾವುದು ನಮಗೆ ದಿಗ್ಭ್ರಾಂತವಾಗಿದೆ ಅಂತ ಹೇಳಿದ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ದೇನೆ ನಾನು. ದೀಪ್ಕೆಗೆ ಮೊನ್ನೆ ಒಬ್ಬ ಹೆಣ್ಣು ಮಗಳು ಇಂಕ್ ಆಗ್ತಾರೆ. ನೆನ್ನೆ ನಾನು ಅದನ್ನ ಪ್ರಶ್ನೆ ಮಾಡಿದೆ. ನೆಕ್ಸ್ಟ್ ಡೇ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ ಆಕೆ. ಈಗ ಏನ್ ಗೊತ್ತಾ, ನೀಟ್ ಎಕ್ಸಾಮಿಗೆ ಅಂತ ಕರ್ಸಿ ಇಲ್ಲಿ ಏನೇನೋ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ತಗಳಿ ಅಂತ ಮಸಿ ಬಳಿತಾರೆ, ಇಂಕ್ ಹಾಕ್ತಾರೆ. ನೆಕ್ಸ್ಟ್ ಡೇ ಹೆಡ್ಲೈನ್ಸ್ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ. ನೀವು ನುಗ್ಸಿದಿರ ಒಳಗೆ, ಹಿಂದೆ ಜಲ್ಲಿಕಲ್ ಲೋಡ್ ನಿಂತಿದಾವೆ. ನೆನ್ನೆ ವಿದ್ಯಾರ್ಥಿಗಳನ್ನ ಈ ಟೆರರಿಸ್ಟ್ ಗಿಂತ ಕಡೆಯಾಗಿ ನಡೆಸ್ಕೊಂಡಿದ್ದೀರಿ. ಯಾಕೆ? ಅದೇ ರೀತಿಯಾದ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಮೇಡಮ್ ಇದು ಒಂಥರ ನಕ್ಕೊಂಡು ಏನಂತಾರೆ, ದಿಸ್ ಇಸ್ ನಾಟ್ ಹಿಪೋಕ್ರಸಿ ಅಂತ ಡ್ಯುಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದು ನಿಮ್ಮದು. ನಿಮ್ದು ಬೂಟಾಟಿಕೆ, ನಿಮ್ದು ಬೂಟಾಟಿಕೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಆಯ್ತಲ್ಲ, ಯಾರು ಮಾಡಿದ್ದು? ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏಟಾಯ್ತಾ? ತಲೆಗೆ ಹೋಗ್ತಿರಲ್ಲ, ಯಾರು ಮಾಡಿದ್ದು? ಯಾರು ಕಲ್ಲಿಸ್ತಿದ್ದು? 3 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿಮಗೆ ಕಣ್ಣಿರ್ಲಿಲ್ವಾ, ಕಿವಿ ಇರ್ಲಿಲ್ವಾ? ದಪ್ಪ ಚರ್ಮ ಏನೋ ಇರ್ಲೇ ಇಲ್ವಾ ಸರ್? 56 ನಾವು ಅಲ್ಲಿ ಹೋಗಿ ಪ್ರತಿಭಟನೆಕಾರರ ಒಂದು ಯಾವಾಗ ಸರ್ಕಾರದ ವಿರುದ್ಧವಾಗುತ್ತೋ, ಸರ್ಕಾರದ ವಿರುದ್ಧ ಆಗ್ಬೋದು, ಸಂಸತ್ತಿನ ವಿರುದ್ಧ ಆಗ್ಬೋದು, ಒಪ್ಕೊಳ್ಳುವ ಜಾಯಮಾನ ನಮ್ದಲ್ಲ ಅನ್ನೋದು ವಿದ್ಯಾರ್ಥಿಗಳು ಪೊಲೀಸವ್ರನ್ನ ಇದ್ ಮಾಡಿದಂತ ಅದೇ ಹೇಳಿಲ್ಲ, ತಲೆ ಹೊಡೆದಿದ್ದಂತ ಹೇಳಿಲ್ಲ. ರೈತರನ್ನ ಗೂಂಡಾಗಳು ಅಂದ್ರಿ, ಟೆರರಿಸ್ಟ್ ಗಿಂತ ಕರೆಯಾಗಿ ನಡೆಸ್ಕೊಂಡ್ರಿ ರೈತರನ್ನ. ವಿದ್ಯಾರ್ಥಿಗಳನ್ನು ಹಂಗೆ ಮಾಡ್ತಾ ಇದ್ರ. ಎಲೆಕ್ಷನ್ ಇದೆ ಕಣ್ರಿ, ಎಚ್ಚರಿಕೆಯಿಂದ ಹೆಜ್ಜೆ. ಯಾವ್ದು ಎಲೆಕ್ಷನ್ ಕತೆ ಅಂತಲ್ಲ, ನಾವ್ ಹೇಳ್ತಾ ಇರೋದು ವಿದ್ಯಾರ್ಥಿ ಪ್ರಾಬ್ಲಮ್ಸ್. ರಾಮನುಂಡಿ ನುಂಗು ನೀರ್ ಕುಡಿಯೋದು, ವಿದ್ಯಾರ್ಥಿಗಳು ಯುವಕರು ನೀಟ್ ಎಕ್ಸಾಮ್ ಮಣ್ಣು ಪಾಲ್ ಮಾಡೋದು ಏನ್ರಿ ಆಗಿದೆ? ನೀವ್ ಹೇಳ್ಬೇಕಾಗತ್ತೆ. ಹೇಳ್ತಾ ಇದೀವಲ್ಲ, ಹೊಡೆದಿದ್ದು ಪೊಲೀಸ್ನವ್ರು ಯಾರು ಹೊಡೆದಿದ್ದು? ಒಂದೇ ನಿಮಿಷ ರೀ, ಪೊಲೀಸ್ನವ್ರಿಗೆ ಕಲ್ಲು ಹೊಡೆದಿದ್ದು ಯಾರು? ಭೂಮಿಗೆ ಹಾಕಿ ತುಳಿದಂತ ಆ ವ್ಯಕ್ತಿಗಳು ವಿದ್ಯಾರ್ಥಿಗಳ ಅಲ್ಲಿ ಸೇರಿರುವಂತವ್ರು ವಿದ್ಯಾರ್ಥಿಗಳಲ್ಲ. ಹಂಗಾದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ನೆಪದಲ್ಲಿ ಸೇರಿರುವ ದೇಶದ್ರೋಹಿಗಳು. ಡೆಲ್ಲಿಯಲ್ಲಿ ನಿನ್ನೆ ಹೋರಾಟ ಮಾಡಿದವರು ಎಲ್ಲರೂ ಕೂಡ ಸೇರಿಸಿರಂತವ್ರು. ನೀವು ಎಕ್ಸ್ಟ್ರಾ ಸೇರಿಸ್ಬಿಡಿ ಮೇಡಮ್. ನೀವು ಪ್ರತಿ ಸ್ಟೇಟ್ಮೆಂಟ್ ಎಕ್ಸ್ಟ್ರಾ ಸೇರಿಸಿ ಕೈಯಲ್ಲಿ ಹೇಳಿದ್ರಿ ನೀವು ದೇಶದ್ರೋಹಿ ವಿದ್ಯಾರ್ಥಿಗಳು. ಅವರ ಜೊತೆ ಇದ್ದವರು, ಕೆಲವು ಜೊತೆ ಇದ್ದವರು ಹೇಳ್ಬೇಕಾಗಿತ್ತು ನೀವು ಯಾರ್ಯಾರು ಇದಾರೆ ಅಂತ. ಅಲ್ಲಾ ಕಲಾಂ ರೇಗಾ ಅಂದ್ರೆ ಯಾರು? ಅಲ್ಲಾ ಕಲಾಂ ಅಂದ್ರೆ ರೇಗಾ. ಆ ಒಂದು ಪ್ರತಿಭಟನೆಗೂ ಈ ಒಂದು ವಾಕ್ಯ ಬಂದೇ